ಮೈಸೂರಲ್ಲಿ ಜೋಡೆತ್ತು ಚಿತ್ರದ ಅದ್ದೂರಿ ಕ್ಲೈಮ್ಯಾಕ್ಸ್, ನಾಯಕನ ಗೆಲುವಿನ ಸಂಭ್ರಮದಲ್ಲಿ ಸಾವಿರಾರು ಸಹ ಕಲಾವಿದರು ಭಾಗಿ. ಸೋಮಶೇಖರ್ ಕಟ್ಟಿಗೇನಹಳ್ಳಿ ನಿರ್ಮಾಣದ ಜೋಡೆತ್ತು ಚಿತ್ರ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಚಿಕ್ಕಣ್ಣ, ಸುನಿಲ್ ತೆಲುಗು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿರುವ ಜೋಡೆತ್ತು ಚಿತ್ರದ ಕ್ಲೈಮ್ಯಾಕ್ಸ್ ಭಾಗದ ಶೂಟಿಂಗ್ ಮೈಸೂರಿನ ಹೊರಭಾಗದ ಇಮ್ಮಾವು ಬಳಿ ಅದ್ದೂರಿಯಾಗಿ ನಡೆಯುತ್ತಿದೆ. ಅಲ್ಲಿ ಛಾಯಾಗ್ರಾಹಕ ಕಮ್ ನಿರ್ದೇಶಕ ಸುಧಾಕರ್ ಈ ರೋಮಾಂಚನಕಾರಿ ಎತ್ತಿನ ಗಾಡಿ ಚೇಸಿಂಗ್ ದೃಶ್ಯಗಳನ್ನು ಸೆರೆ ಹಿಡಿಯುತ್ತಿದ್ದರು. ಸುಮಾರು 1000ಕ್ಕೂ ಹೆಚ್ಚು ಜೂನಿಯರ್ ಕಲಾವಿದರು ಮತ್ತು ನೂರಾರು ಎತ್ತಿನ ಗಾಡಿಗಳನ್ನು ಬಳಸಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಅಲ್ಲಿ ಚಿತ್ರೀಕರಿಸಲಾಗುತ್ತಿತ್ತು. ಈ ರೇಸ್ನಲ್ಲಿ ಅದ್ಭುತ ಫೈಟ್ ಕೂಡ ಕಂಪೋಸ್ ಮಾಡಲಾಯಿತು. ಸಿನಿಮಾ ಬಗ್ಗೆ ಮಾಹಿತಿ ನೀಡಲು ಚಿತ್ರತಂಡ ಪತ್ರಕರ್ತರನ್ನು ಮೈಸೂರಿಗೆ ಆಹ್ವಾನಿಸಿತ್ತು. ಈ ವೇಳೆ ರೇಸ್ನಲ್ಲಿ ಗೆದ್ದ ನಂದಿ ಚಿಕ್ಕಣ್ಣಯನ್ನು ಹೆಗಲ ಮೇಲೆ ಹೊತ್ತು ಗ್ರಾಮಸ್ಥರೆಲ್ಲ ಸಂಭ್ರಮಿಸುತ್ತಿದ್ದರು. ವಿರಾಮದ ವೇಳೆ ನಡೆದ ಮಾಧ್ಯಮದ ಮುಂದೆ ಕಲಾವಿದರು, ತಂತ್ರಜ್ಞರು ಮಾಹಿತಿ ಹಂಚಿಕೊಂಡರು. ಚಿಕ್ಕಣ್ಣ ಮಾತನಾಡುತ್ತಾ, ಕಳೆದ 1 ವಾರದಿಂದ ಕ್ಲೈಮ್ಯಾಕ್ಸ್ ಭಾಗದ ಚಿತ್ರೀಕರಣ ಮಾಡುತ್ತಿದ್ದೇವೆ. ಇದರೊಂದಿಗೆ ಟಾಕಿ ಪೋರ್ಷನ್ ಮುಕ್ತಾಯವಾಗಿದ್ದು 2 ಹಾಡು ಮಾತ್ರ ಬಾಕಿ ಇದೆ. ಈ ರೇಸ್ಗಾಗಿ ನಿರ್ಮಾಪಕರು ಸುತ್ತಮುತ್ತಲ ಊರುಗಳಿಂದ ಎತ್ತಿನ ಗಾಡಿಗಳನ್ನು ತರಿಸಿದ್ದರು. ಇನ್ನೆರಡು ಗೀತೆಗಳನ್ನು ಮುಂದಿನ ತಿಂಗಳು ಶೂಟ್ ಮಾಡುತ್ತೇವೆ ಎಂದರು. ನಿರ್ದೇಶಕ ಸುಧಾಕರ್ ಮಾತನಾಡಿ, ನಮ್ಮ ಚಿತ್ರದ 95% ಶೂಟಿಂಗ್ ಮುಕ್ತಾಯವಾಗಿದೆ. 1000ಕ್ಕೂ ಹೆಚ್ಚು ಜೂನಿಯರ್ ಕಲಾವಿದರನ್ನು ಬಳಸಿ ಕ್ಲೈಮ್ಯಾಕ್ಸ್ ಸೀನ್ ಮಾಡಿದ್ದೇವೆ. ಚಿತ್ರದ ಎಲ್ಲಾ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದರು. ನಿರ್ಮಾಪಕರು ಯಾವುದಕ್ಕೂ ಕೊರತೆ ಮಾಡದೆ ಅದ್ದೂರಿಯಾಗಿ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ. ಮೈಸೂರು, ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಮುಂತಾದ ಕಡೆ ನೈಜವಾಗಿ ಶೂಟ್ ಮಾಡಲಾಗಿದೆ. 2 ಹಾಡುಗಳ ಚಿತ್ರೀಕರಣ ಮುಗಿದಿದ್ದು ಇನ್ನೆರಡು ಬಾಕಿ ಇದೆ. ಜೋಡೆತ್ತು ಗ್ರಾಮೀಣ ಸೊಗಡಿನ ಚಿತ್ರವಾಗಿದ್ದು 1990-95ರ ಕಾಲಘಟ್ಟದಲ್ಲಿ ಕತೆ ನಡೆಯಲಿದೆ. ಚಿತ್ರದಲ್ಲಿ ಎಮೋಷನ್, ಕಾಮಿಡಿ, ಲವ್, ಸೆಂಟಿಮೆಂಟ್ ಜೊತೆ ಗ್ರಾಮೀಣ ಸೊಗಡಿನ ಅದ್ಭುತವಾದ ಕಥೆ ಇದೆ ಎಂದು ಮಾಹಿತಿ ನೀಡಿದರು. ತೆಲುಗು ನಟ ಸುನಿಲ್ ಮಾತನಾಡುತ್ತಾ, ಗ್ರಾಮೀಣ ಸೊಗಡಿನ ಈ ಚಿತ್ರದಲ್ಲಿ ವಿಭಿನ್ನ ಪಾತ್ರ ಮಾಡುತ್ತಿದ್ದೇನೆ. ಸೀರಿಯಸ್ ಜೊತೆ ಕಾಮಿಡಿಯಾಗಿ ಸಾಗುವ ಪಾತ್ರ. ಇದೊಂದು ಸಂಪೂರ್ಣ ಫ್ಯಾಮಿಲಿ ಎಂಟರ್ಟೈನರ್ ಎಂದು ಹೇಳಿದರು. In Jodettu movie, I am doing a versatile character, not one kind of one emotion character. It's a versatile character. For myself in this movie, you will enjoy serious this thing and you will enjoy comedy also for my this thing. ನಾಯಕನ ತಾಯಿ ಪಾತ್ರ ಮಾಡುತ್ತಿರುವ ನಟಿ ಕಲ್ಯಾಣಿ ಮಾತನಾಡಿ, ಕಥೆಯಲ್ಲಿ ಮುಖ್ಯವಾದ ಪಾತ್ರ ನನ್ನದು. ಸುಧಾಕರ್ ಅವರ ಜೊತೆ ಈ ಮೊದಲು ಕಾಟೇರ ಚಿತ್ರದಲ್ಲಿ ಕೆಲಸ ಮಾಡಿದ್ದೆ. ನನಗೆ ಮಂಡ್ಯ ಭಾಷೆ ಅಷ್ಟಾಗಿ ಬರ್ತಿರಲಿಲ್ಲ. ಚಿಕ್ಕಣ್ಣ ನನಗೆ ಹೇಳಿಕೊಟ್ಟರು ಎಂದು ಶೂಟಿಂಗ್ ಅನುಭವ ಹಂಚಿಕೊಂಡರು. ಈ ಸಿನಿಮಾನಲ್ಲಿ ತುಂಬ ಸುಂದರವಾದ, ಸರಳವಾದ, ತುಂಬ ಮುಖ್ಯವಾದ ಪಾತ್ರ. ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೇನ್ ಕಾರಣ ನಮ್ಮ ಸುಧಾಕರ್ ಸರ್. ನಾನು ಕಾಟೇರನಲ್ಲಿ ವರ್ಕ್ ಮಾಡಿದ್ದೆ ಸರ್ ಜೊತೆ. ಅದಲ್ಲದೆ ಸುಧಾಕರ್ ಸರ್ ನನಗೆ ಒಂದು 25-30 ವರ್ಷದಿಂದ ಪರಿಚಯ. ನಾವೆಲ್ಲ ಧಾರಾವಾಹಿಗಳು ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಒಂದು ದೊಡ್ಡ ಗ್ಯಾಪ್, ಕಾಟೇರದಲ್ಲಿ ಪರಿಚಯ ಆಯಿತು. ಮತ್ತೆ ಕರೀತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇದೊಂದು ಸುಂದರವಾದ ಪಾತ್ರ ಜೊತೆಗೆ ಮತ್ತೆ ನನ್ನ ಜೊತೆ ರಿಯೂನಿಯನ್ ಥರ ಆಗಿದೆ. ನನಗೆ ತುಂಬ ಸಂತೋಷ ಈ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಾ ಇರೋದು. ಆಮೇಲೆ ಸ್ಪೆಷಲಿ ನಾನು ನನ್ನ ಮಗನ ಕ್ಯಾರೆಕ್ಟ್ರು ನಮ್ಮ ಚಿಕ್ಕಣ್ಣ ಸರ್ ಬಗ್ಗೆ ಹೇಳಲೇಬೇಕು. ಇದು ಮಂಡ್ಯ ಸ್ಲ್ಯಾಂಗ್ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಪ್ರತಿ ಸೀನು ಜೊತೆಯಲ್ಲಿದ್ದು ನನಗೆ ಹೆಂಗೆ ಆ ಸ್ಲ್ಯಾಂಗ್ ಮಾತಾಡಬೇಕು, ಬಾರ್ಲಾ ಅಂತ ಹೇಳೋದು, ಹಂಗಲ್ಲಮ್ಮ ಬಲ್ಲ ಅಂತ ಹೇಳಿ ಕರೀರಿ, ಬಾಡಿ ಲ್ಯಾಂಗ್ವೇಜು ಇದೆಲ್ಲ ತುಂಬ ಹತ್ತಿರ ಇದ್ದು ಇವರು ಆಮೇಲೆ ರಂಗಾಯಣ ಸರ್ ಹೇಳಿಕೊಟ್ರು. ಸೊ ಹಾಗಾಗಿ ಇದಿಷ್ಟು ಒಂದು ಟೀಮ್ ವರ್ಕ್ ಥರ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಹಾಗಾಗಿ ಈ ರೋಲ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು, ನನಗೆ ಅವಕಾಶ ಮಾಡಿಕೊಟ್ಟು ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಾಗಲಿ. ಆಮೇಲೆ ಸುನಿಲ್ ಸರ್ ಜೊತೆ ವರ್ಕ್ ಮಾಡಿದ್ದು ಒಂದು ಒಳ್ಳೆ ಅನುಭವ. ಸೊ ಥ್ಯಾಂಕ್ ಯು ಸೊ ಮಚ್.